ಸರ್ವಶಕ್ತನಾದ ದೇವರಿಗೆ ಮಹಿಮೆ ಉಂಟಾಗಲಿ. ಮತ್ತೊಂದು ಸಲ ನಿಮ್ಮೆಲ್ಲರನ್ನು ಕಾಣುವಂತೆ ಕರ್ತನು ಕೊಟ್ಟಂಥ ಈ ಒಳ್ಳೆ ಸಂದರ್ಭಕ್ಕಾಗಿ ನಾನು ದೇವರ ನಾಮನ್ನು ಮಹಿಮೆ ಪಡಿಸುತ್ತೇನೆ. ಪ್ರಿಯ ದೇವ ಜನರೇ, ಈ ದಿನದಲ್ಲಿ ಒಂದು ಮುಖ್ಯವಾದ ಕಾರ್ಯದ ಬಗ್ಗೆ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಅದು ಏನಂದರೆ ಹೊಂದಾಣಿಕೆ, ಒನ್ನೆಸ್, ಒನ್ ಹಾರ್ಟ್ ಆ್ಯಂಡ್ ಒನ್ ಮೈಂಡ್. ಸೊ ಇವತ್ತು ಒಂದು ವೇದ ವಚನವನ್ನು ಓದಿ ಆ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ನಾವು ತೆಗೆದುಕೊಳ್ಳೋಣ ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 32ನೇ ವಚನವನ್ನು ನಾನು ಓದುತ್ತೇನೆ. ಅದರ ಮೊದಲನೇ ಭಾಗವನ್ನು ನಾನು ಓದುತ್ತೇನೆ. ಆಕ್ಟ್ಸ್ ಚಾಪ್ಟರ್ 4 ವರ್ಸಸ್ 32. ನಂಬಿದ ಸಮೂಹದವರ ಹೃದಯವು ಪ್ರಾಣವು ಒಂದೇ ಆಗಿತ್ತು ಎಂಬುದಾಗಿ. ಯಾರು ಒಂದೇ ಮನಸ್ಸು ಒಂದೇ ಹೃದಯವುಳ್ಳವರಾಗಿದ್ದರು ಎಂದು ನಾವು ನೋಡಬೇಕಾದ್ರೆ ವಿಶ್ವಾಸಿಗಳು. ಯಾವ ರೀತಿಯಾದ ವಿಶ್ವಾಸಿಗಳು ಎಂದು ನಾವು ನೋಡಬೇಕಾದ್ರೆ ನಂಬಿದ ಸಮೂಹದವರು ಒಂದೇ ಮನಸ್ಸು ಒಂದೇ ಹೃದಯವುಳ್ಳವರಾಗಿದ್ದರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಕಾರ್ಯ ಈ ದಿನದಲ್ಲಿ ನಿಜವಾಗಿ ಇರಬೇಕು. ಒಂದೇ ಮನಸ್ಸು ಒಂದೇ ಹೃದಯವುಳ್ಳವರಾಗಿದ್ದೇವ. ನೋಡಿ, ನಮಗೆ ಒಂದೇ ವೇದ, ಒಂದೇ ಸತ್ಯ, ಒಂದೇ ದೇವರು. ಈ ಬೈಬಲ್ ಇಂಡಿಯಾ ಆಗಲಿ, ಇಲ್ಲಾಂದರೆ ಅಮೆರಿಕ, ಆಫ್ರಿಕಾ, ಯಾವ ದೇಶದಲ್ಲಿ ಬದಲಾಗಲಿಲ್ಲ, ಆದರೆ ನಾವು ಬದಲಾಗಿದ್ದೇವೆ. ನೋಡಿ, ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ನಂಬಿದ ಸಮೂಹದವರು ಒಂದೇ ಮನಸ್ಸು ಒಂದೇ ಹೃದಯವುಳ್ಳವರಾಗಿದ್ದರು ಎಂದು ಬರೆಯಲ್ಪಟ್ಟಿದ್ರೆ ನಿಶ್ಚಯವಾಗಲೂ ದೇವರು ಈ ಕಾರ್ಯವನ್ನು ಮಾಡಲು ಅವರು ಬಲ್ಲವರಾಗಿದ್ದಾರೆ. ಹಲ್ಲೆಲೂಯಾ. ಇದು ಮನುಷ್ಯನಿಂದ ಅಸಾಧ್ಯ. It is impossible with man, but not with God. Everything is possible with God. Hallelujah. ದೇವರಿಂದ ಎಲ್ಲವೂ ಸಾಧ್ಯ. ಇದು ಸಾಧ್ಯನಾ ಈ ದಿನಗಳಲ್ಲಿ ಎಂದು ನಾವು ನೋಡಬೇಕಾದ್ರೆ ನಮ್ಮ ಆತ್ಮಿಕವಾದ ಅನೇಕ ಯುದ್ಧದ ಮೂಲಭೂತ ಇದು ಏನದು? ಒಂದೇ ಮನಸ್ಸು ಒಂದೇ ಹೃದಯ. ಶತ್ರು ನಮ್ಮನ್ನು ನೋಡಿ ಕೇಳುತ್ತಾನೆ, ಇದು ಸಾಧ್ಯನಾ ಎಂದು ಶತ್ರು ನಮ್ಮನ್ನು ನೋಡಿ ಕೇಳುತ್ತಾನೆ. ಆದರೆ ಇದು ಸಾಧ್ಯವಿದೆ ಎಂದು ಸತ್ಯವೇದ ನಮಗೆ ಹೇಳುತ್ತದೆ. ಹಲ್ಲೆಲೂಯಾ. ಸರಿ, ಇದು ಹೇಗೆ ಸಾಧ್ಯ ಆಗುತ್ತದೆ ಮತ್ತು ಯಾಕೆ ಇದು ಸಾಧ್ಯವಾಗಲಿಲ್ಲ? ಇದು ಯಾಕೆ ಸಾಧ್ಯವಾಗಲಿಲ್ಲ ಎನ್ನುವುದನ್ನು ನಾನು ಹೇಳುವುದಕ್ಕೆ ಮುಂಚೆ ಇದು ಹೇಗೆ ಸಾಧ್ಯ ಆಗುತ್ತದೆ ಎಂಬುದಾಗಿ ನಾನು ಹೇಳುತ್ತೇನೆ. ಇದನ್ನು ಗಮನಿಸ್ರಿ. ತುಂಬ ಸಿಂಪಲ್ ಸುವಾರ್ತೆ ಏನಂದರೆ, ಕರ್ತನಾದ ಯೇಸು ಕ್ರಿಸ್ತನನ್ನು ನೀನು ನಂಬು, ಆವಾಗ ನೀನು ನಿನ್ನ ಮನೆಯವರು ರಕ್ಷಣೆ ಹೊಂದುವಿ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸೊ ಯೇಸು ನಮ್ಮ ಪಾಪವನ್ನು ಕ್ಷಮಿಸುತ್ತಾರೆ, ಕ್ರಿಸ್ತ ನಮ್ಮನ್ನು ಅಭಿಷೇಕ ಮಾಡುತ್ತಾರೆ. ಸಿಂಪಲ್ ಸತ್ಯ ಏನಂದರೆ, ಯೇಸು ನಮ್ಮ ಪಾಪವನ್ನು ಕ್ಷಮಿಸುತ್ತಾರೆ. ಹಲ್ಲೆಲೂಯಾ. ಸೊ ಆ ಪಾಪ ಕ್ಷಮಿಸಲ್ಪಡಲಿಲ್ಲ ಅಂದರೆ ನಾವು ಐಕ್ಯವಾಗಿ, ಯೂನಿಟಿ, ಒನ್ನೆಸ್ ಅಂತ ಹೇಳ್ತಾರಲ್ವಾ, ಒಂದಾಗಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಾವು ನೋಡಬೇಕಾದ್ರೆ ಎಷ್ಟು ಬೇರ್ಪಾಟಗಳು, ಎಷ್ಟು ಹಗೆತನಗಳು, ಎಷ್ಟು ವಿಭಿನ್ನವಾದಂಥ ಕಾರ್ಯಗಳು. ಆದರೆ ಯೇಸು ನಮ್ಮನ್ನು ಶುದ್ಧೀಕರಣೆ ಮಾಡುತ್ತಾರೆ. ಹಲ್ಲೆಲೂಯಾ. ಕೀರ್ತನೆ 1ನೇ ಅಧ್ಯಾಯದಲ್ಲಿ ನಾವು ಓದಿ ನೋಡಬೇಕಾದ್ರೆ, ದುಷ್ಟನು ಸಭೆಯಲ್ಲಿ ನೆಲೆ ನಿಲ್ಲುವುದೇ ಇಲ್ಲ, ಆತನು ಒಟ್ಟಿನ ಹಾಗೆ ಹಾರಿ ಹೋಗುತ್ತಾನೆ ಎಂಬುದಾಗಿ ವೇದ ನಮಗೆ ಹೇಳುತ್ತದೆ. ಇವತ್ತು ಇಷ್ಟು ಬೇರ್ಪಾಟಗಳು, ಇಷ್ಟು ಅಗೆತನಗಳು, ಇವತ್ತು ನೀನಾ ನಾನಾ ಎಂದು ಇರಲಿಕ್ಕೆ ಒಂದೇ ಕಾರಣ ಏನು ಎಂದು ನಾವು ನೋಡಬೇಕಾದ್ರೆ, ಜನರು ಪರಿಶುದ್ಧವನ್ನು ಹೊಂದಲಿಲ್ಲ. ಈ ಕಾರ್ಯ ಬಂದು ಒಂದು ದೊಡ್ಡ ಸಬ್ಜೆಕ್ಟ್. ಅವರ ಮಗನಾದ ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪದಿಂದ ನಮ್ಮನ್ನು ನಿವಾರಣೆ ಮಾಡಿ ಶುದ್ಧೀಕರಿಸುತ್ತದೆ ಎಂಬುದಾಗಿ ವಾಕ್ಯದಲ್ಲಿ 1 ಯೋಹಾನ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ಇದು ಬರೆಯಲ್ಪಟ್ಟಿದೆ. ಆ ಶುದ್ಧೀಕರಣೆ ಎನ್ನುವ ಮಾತಿಗೆ ಮೆಡಿಕಲಲ್ಲಿ ಅದನ್ನು ಹೇಗೆ ಹೇಳ್ತಾರೆ ಅಂದರೆ, ಮೇಕಿಂಗ್ ಡಿಸ್ಇನ್ಫೆಕ್ಷನ್ ಅಂತ ಹೇಳ್ತಾರೆ. ಈ ಇಂಜೆಕ್ಷನ್ ಹಾಕ್ಲಿಕ್ಕೆ ಒಂದು ನೀರಿದಲ್ವ, ಅದನ್ನು ಡಿಸ್ಟಿಲ್ ವಾಟರ್ ಅಂತ ಹೇಳ್ತಾರೆ. ಆ ಡಿಸ್ಟಿಲ್ ವಾಟರ್ ಬಂದು ಇನ್ಫೆಕ್ಷನ್ ಇಲ್ಲದೆ ಇರುವ ಒಂದು ನೀರು, ಅದರಲ್ಲಿ ಇನ್ಫೆಕ್ಷನ್ನೇ ಇರಬಾರದು, ಅದಕ್ಕೆ ಮೇಕಿಂಗ್ ಡಿಸ್ಇನ್ಫೆಕ್ಷನ್ ಅಂತ ಹೇಳ್ತಾರೆ. ಸೊ ಆ ರೀತಿಯಾದ ಪರಿಸ್ಥಿತಿ, ಆ ರೀತಿಯಾದ ಸ್ಥಿತಿಗೆ ದೇವರು ನಮ್ಮನ್ನು ಶುದ್ಧೀಕರಣೆ ಮಾಡ್ತಾರಂತೆ. ಹಲ್ಲೆಲೂಯಾ. ನಮ್ಮ ಸತ್ತ ಕ್ರಿಯೆಗಳನ್ನು ದೇವರು ಶುದ್ಧೀಕರಿಸುತ್ತಾರೆ. ನಮ್ಮ ಸತ್ತ ಮನಸ್ಸಾಕ್ಷಿಯನ್ನು ದೇವರು ಶುದ್ಧೀಕರಣೆ ಮಾಡುತ್ತಾರೆ. ಸೊ ಆ ರೀತಿಯಾದ ಮಹತ್ವವುಳ್ಳ ದೇವರಾದ ಕರ್ತನನ್ನು ನಾವು ಇಟ್ಟುಕೊಂಡು ಇವತ್ತು ನಾವು ಹೇಗಿದ್ದೇವೆ? ಈ ಕಾರ್ಯದ ಬಗ್ಗೆ ನಾನು ಸ್ವಲ್ಪ ವಿವರವಾಗಿ ಹೇಳಬೇಕಾದ್ರೆ, ನಮ್ಮ ಶರೀರದಲ್ಲಿ ನಾವು ಕೆಲಸ ಮಾಡುವಾಗ, ನಾವು ನಡೆಯುವಾಗ, ಕೆಲವು ಕಾರ್ಯಗಳು ಮಾಡುವಾಗ ಒಳ್ಳೆ ರಕ್ತ ಕೆಟ್ಟ ರಕ್ತವಾಗಿ ಅದು ಬದಲಾವಣೆ ಆಗುತ್ತದೆ, ಚೇಂಜ್ ಆಗುತ್ತದೆ.
ಈ ಕೆಟ್ಟ ರಕ್ತವನ್ನು ಹೃದಯ ಏನು ಮಾಡುತ್ತದೆ, ಲಂಗ್ಸ್ಗೆ ಕಳಿಸಿ, ಈ ಲಂಗ್ಸ್ ಏನು ಮಾಡುತ್ತದೆ, ನಾವು ಉಸಿರಾಡುವ ಗಾಳಿ ಇದಲ್ವಾ, ಅದನ್ನು ಆಕ್ಸಿಜನ್ ಮುಖಾಂತರವಾಗಿ ಶುದ್ಧೀಕರಿಸಲ್ಪಟ್ಟು ತಿರ್ಗಾ ಹೃದಯಕ್ಕೆ ಅದು ಕಳಿಸುತ್ತದೆ. ಸೊ ಈ ಕಾರ್ಯ ಯಾರಿಗೆ ಬದಲಾವಣೆ ಆಗುತ್ತದೋ, ಯಾರಿಗೆ ಚೇಂಜ್ ಆಗುತ್ತದೋ ಅವರಿಗೆ ಡಯಾಲಿಸಿಸ್ ಎನ್ನುವ ಒಂದು ಪ್ರಾಸೆಸ್ಸನ್ನು ಮಾಡ್ತಾರೆ. ಡಯಾಲಿಸಿಸ್ ಅಂದರೆ ಏನಂದರೆ, ನಮ್ಮ ಶರೀರದಲ್ಲಿರುವಂಥ ಕೆಟ್ಟ ರಕ್ತವನ್ನು ತೆಗೆದು ಅದನ್ನು ಮಿಷನ್ಗೆ ಹಾಕಿ ಅದನ್ನು ಶುದ್ಧೀಕರಿಸಿ ಅದರ ಮಿಷನಿಂದ ಒಳ್ಳೆ ರಕ್ತವನ್ನು ತಿರ್ಗಾ ನಮ್ಮ ಶರೀರಕ್ಕೆ ಸೇರಿಸ್ತಾರೆ. ಇದೇ ಡಯಾಲಿಸಿಸ್ ಅಂತ ಹೇಳ್ತಾರೆ. ಒಂದು ದಿನ ಪ್ರಾಣ ಹೊಟ್ಟೋಗುತ್ತದೆ, ಏನೋ ಒಂದು ಸ್ವಲ್ಪ ದಿನ ಜೀವ ಇರಬಹುದು ಅಷ್ಟೆ. ಆದರೆ ನಮ್ಮ ದೇವರಾದ ಕರ್ತನು ನಮ್ಮ ಶರೀರದಲ್ಲಿಯೇ ಮಾನಸಾಂತರ ಪಡುವುದನ್ನು ಇಟ್ಟಿದ್ದಾರೆ. ಹಲ್ಲೆಲೂಯಾ! ಎಷ್ಟು ಒಂದು ದೊಡ್ಡ ಕಾರ್ಯ ನೋಡಿ, ನಮ್ಮ ಶರೀರದಲ್ಲಿಯೇ ಮಾನಸಾಂತರ ಪಡುವುದನ್ನು ದೇವರು ಇಟ್ಟಿದ್ದಾರೆ. ಸೊ ನಾವು ಪ್ರತಿದಿನ ನಮ್ಮ ಪಾಪಗಳನ್ನು ನಾವು ಅರಿಕೆ ಮಾಡಬೇಕು. ಪ್ರತಿದಿನ ನಾವು ಮಾನಸಾಂತರ ಪಡುತ್ತಾನೇ ಇರಬೇಕು. ಒಂದು ದಿನ ಎರಡು ದಿನ ಅಲ್ಲ, ನಾವು ಸಾಯುವವರೆಗೂ ನಾವು ಮಾನಸಾಂತರ ಪಡುತ್ತಾನೇ ಇರಬೇಕು. ಹಲ್ಲೆಲೂಯಾ! ಸೊ ಪ್ರತಿದಿನ ದೇವರು ನಮ್ಮನ್ನು ಶುದ್ಧೀಕರಣೆ ಮಾಡಿ, ಇವತ್ತು ಇಷ್ಟು ಹಗೆತನಗಳು, ಇಷ್ಟು ಬೇರ್ಪಾಟಗಳು, ಇಷ್ಟು ವಿಭಿನ್ನವಾದ ಕಾರ್ಯಗಳು ಇದು ಇರಲಿಕ್ಕೆ ಕಾರಣ ಏನು ಎಂದು ನಾವು ನೋಡಬೇಕಾದ್ರೆ, ಜನರಿಗೆ ಪಾಪ ಕ್ಷಮಾಪಣೆನೇ ಇಲ್ಲ. ಒಂದು ಮೀಟಿಂಗಲ್ಲಿ ಒಂದು ಯವನ ಹುಡುಗಿಯನ್ನು ನಾವು ಭೇಟಿ ಮಾಡಿ ಅವಳನ್ನ ಕೇಳಿದ್ವಿ, ನೀನು ರಕ್ಷಿಸಲ್ಪಟ್ಟಿದೆಯಾ ಎಂಬುದಾಗಿ ನಾವು ಕೇಳಿದ್ವಿ. ಆರ್ ಯು ಸೇವ್ಡ್ ಅಂತ ಕೇಳಿದ್ವಿ. ಅದಕ್ಕೆ ಆ ಹುಡುಗಿ ಹೇಳಿದ್ಲು, ಬೈ ಕನ್ಫೆಸಿಂಗ್ ಜೀಸಸ್ ಆಮ್ ಐ ನಾಟ್ ಸೇವ್ಡ್ ಅಂತ ಕೇಳಿದ್ರು. ಅಂದರೆ ನೀನು ಕರ್ತನಾದ ಯೇಸು ಕ್ರಿಸ್ತನನ್ನು ಅರಿಕೆ ಮಾಡಿದ್ರೆ ನೀನು ರಕ್ಷಣೆ ಹೊಂದುವಿ, ಇದೂ ಅರ್ಧ ಸತ್ಯನೇ. ಸೊ ಕರ್ತನಾದ ಯೇಸು ಕ್ರಿಸ್ತನನ್ನು ನಮ್ಮ ಹೃದಯದಲ್ಲಿ ನಂಬಿ ಅವರು ಸತ್ತು ಪುನರುತ್ಥಾನವನ್ನು ಹೊಂದಿದ್ದಾರೆ ಎಂದು ಅರಿಕೆ ಮಾಡಿದ್ರೆ ನಾವು ರಕ್ಷಣೆ ಹೊಂದುತ್ತೇವೆ. ಅಂದರೆ ಅದರ ಅರ್ಥ ಏನಂದರೆ, ಯೇಸುವನ್ನು ನಾನು ಅರಿಕೆ ಇಟ್ಟರೆ ನಾನು ರಕ್ಷಣೆ ಹೊಂದಿದ್ದೇನೆ ಎಂದು ಅರ್ಥ ಅಂತೆ. ಎಷ್ಟು ಈಸಿಯಾಗಿ ಶತ್ರು ಸತ್ಯವನ್ನು ಬದಲಾಯಿಸಿದ್ದಾನೆ ನೋಡಿ, ಜನರನ್ನು ಮೋಸಗೊಳಿಸೋದು. ಪ್ರಿಯ ಸಹೋದರ ಸಹೋದರಿಯರೇ, ಪರಿಶುದ್ಧ ಅನ್ನೋದು ಒಂದು ಇಲ್ಲ ಅಂದರೆ ನಾವು ಐಕ್ಯವಾಗಿ ಹೊಂದಾಣಿಕೆ ಅಂತ ಹೇಳ್ತಾರಲ್ವ, ಒನ್ನೆಸ್ ಅಂತ ಹೇಳ್ತಾರಲ್ವ, ನಾವು ಐಕ್ಯವಾಗಿ ಇರಲಿಕ್ಕೆ, ಒಂದಾಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಪಾಪ ಕ್ಷಮಿಸಲ್ಪಟ್ಟು ನಾವು ರಕ್ಷಿಸಲ್ಪಟ್ರೆ ಸಭೆಗಳಲ್ಲಿ ಅಂಗಗಳು ಎನ್ನುವ ಮೂಲಭೂತ ಸತ್ಯ. ಯಾಕಂದರೆ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 47ನೇ ವಚನದಲ್ಲಿ ನಾವು ನೋಡುತ್ತೇವೆ, ರಕ್ಷಿಸಲ್ಪಟ್ಟವರನ್ನು ದೇವರು ಪ್ರತಿದಿನ ಮಂಡಳಿಯಲ್ಲಿ ಸೇರಿಸ್ತಾ ಇದ್ದರು, ಅಂದರೆ ಸಭೆಯಲ್ಲಿ ಸೇರಿಸ್ತಾ ಬರ್ತಾ ಇದ್ರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ಮೂಲಭೂತ ಸತ್ಯ ಇವತ್ತು ನಮ್ಮ ಜೀವಿತದಲ್ಲಿ ಇರಬೇಕು. ಈ ಮೂಲಭೂತ ಸತ್ಯ ಇವತ್ತು ನಮ್ಮ ಸಭೆಗಳಲ್ಲಿ, ನಮ್ಮ ಸೇವೆಯಲ್ಲಿ ಇರಬೇಕು. ಹಲ್ಲೆಲೂಯಾ! ಸೊ ಪ್ರತಿದಿನ ದೇವರು ನಮ್ಮನ್ನು ಪರಿಶುದ್ಧಗೊಳಿಸಲಿ. ಹಲ್ಲೆಲೂಯಾ! ಇವಾಗ ಒಂದು ಸತ್ಯ, ಒಂದು ವೇದ ವಚನವನ್ನು ನಾನು ಓದಲಿಕ್ಕೆ ಇಷ್ಟಪಡುತ್ತೇನೆ. ನಾವು ತೆಗೆದುಕೊಳ್ಳೋಣ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನವನ್ನು ನಾನು ಓದುತ್ತೇನೆ. ಲೂಕ್ ಚಾಪ್ಟರ್ 15 ವರ್ಸಸ್ 7. ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ ಎಂದು ಯೇಸು ಕ್ರಿಸ್ತನು ಹೇಳಿದರು. ಇದರ ಅರ್ಥ ಏನಂದರೆ, ಮಾನಸಾಂತರ ಪಡದೇ ಇರುವ 99 ಮಂದಿ ಯಾರು ಎಂದು ನಾವು ನೋಡಬೇಕಾದ್ರೆ, ಮಾನಸಾಂತರ ಪಡಲು ಅವಶ್ಯಕತೆಯೇ ಇಲ್ಲ ಎಂದು ಹೇಳಲಿಕ್ಕೆ ಒಬ್ಬ ಮನುಷ್ಯನು ಈ ಭೂಮಿಯಲ್ಲಿ ಯಾರೂ ಇಲ್ಲ. ಯಾಕಂದರೆ ನಾವೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ. ಆದರೆ ಈ 99 ಮಂದಿ ಯಾರು ಎಂದು ನಾವು ನೋಡಬೇಕಾದ್ರೆ ದೇವದೂತರುಗಳು, ಬಿದ್ದು ಹೋಗಿರುವ ದೇವದೂತರುಗಳು ನೋಡಿ. ಅವರು ದೇವರ ಸುತ್ತಲೂ ಕೆರೂಬಿಯರು, ಸೇರಾಫಿಯರು ದೇವರನ್ನು ಆರಾಧಿಸುವುದು ಕೂಡ ದೇವರಿಗೆ ಸಂತೋಷವಿಲ್ಲವಂತೆ. ಆದರೆ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿರುವ ಒಬ್ಬ ಮನುಷ್ಯನು ಮಾನಸಾಂತರ ಪಡುವಾಗ ಇಡೀ ಪರಲೋಕನೇ ಸಂತೋಷ ಪಡುತ್ತದಂತೆ. ಹಲ್ಲೆಲೂಯಾ! ದೇವರಿಗೆ ಬಹಳ ಸಂತೋಷ ಉಂಟಾಗುತ್ತದಂತೆ ನೋಡಿ. ಈ ಮಾನಸಾಂತರ ಪಡುವುದು ಎಂದು ಬರೆಯಲ್ಪಟ್ಟಿದೆ ಅಲ್ವಾ, ಆ ಮಾತಿನ ಅರ್ಥ ಬಂದು ಗ್ರಾಮರ್ ಪ್ರಕಾರ ನಾವು ನೋಡಬೇಕಾದ್ರೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಂತ ಹೇಳ್ತಾರೆ. ಈ ಮಾನಸಾಂತರ ಪಡುವುದು ಎನ್ನುವುದು ಪ್ರೆಸೆಂಟ್ ಟೆನ್ಸ್ ಅಲ್ಲ, ವರ್ತಮಾನ ಕಾಲ ಅಲ್ಲ, ಅದು ಮುಂದುವರಿದ ವರ್ತಮಾನ ಕಾಲ, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಇವಾಗ ಗಾಳಿ ಬೀಸ್ತಾ ಇದೆ, ನಾವು ಉಸಿರಾಡ್ತಾ ಇದ್ದೇವೆ, ಇನ್ನೊಂದು ಕಡೆ ಗಿಡ ಬೆಳೀತಾನೆ ಇದೆ. ಸೊ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ಮುಂದುವರಿದ ವರ್ತಮಾನ ಕಾಲ.
ಹಾಗಾದರೆ ನಾವು ಮಾನಸಾಂತರ ಪಡುತ್ತಾ ಇದ್ರೇ ಪರಲೋಕದಲ್ಲಿ ಸಂತೋಷ ಇರುತ್ತದೆ. ಹಲ್ಲೆಲೂಯಾ. ಇವಾಗ ನೋಡಿ, ನಾವು ದೇವರ ಮಕ್ಕಳಾಗಿದ್ದೇವೆ, ದಿಢೀರೆಂದು ಏನೋ ಒಂದು ನಾವು ದೇವರನ್ನು ದುಃಖಪಡಿಸಿರ್ತೇವೆ. ಸೊ ನಾವು ಪಾಪಿ ಆಗಿಬಿಡುತ್ತೇವೆ. ಆದರೆ ದೇವರ ಹತ್ರ ದೇವರೇ ನನ್ನ ಪಾಪವನ್ನು ಕ್ಷಮಿಸು ಎಂಬುದಾಗಿ ನಾವು ಕೇಳುವಾಗ ದೇವರು ನಮ್ಮ ಪಾಪವನ್ನು ಕ್ಷಮಿಸಿ ನಮ್ಮನ್ನು ಅಂಗೀಕರಿಸುತ್ತಾರೆ. ಹಲ್ಲೆಲೂಯಾ. ಸೊ ಈ ಒಂದು ಕಾರ್ಯದಲ್ಲಿ ನಾವು ಗಮನಿಸಿದ್ರೆ ನಾವು ಐಕ್ಯವಾಗಿ ಅನ್ಯೋನ್ಯವಾಗಿ ಇರಲಿಕ್ಕೆ ಸಾಧ್ಯ. ಸೊ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಉಜ್ಜೀವನ ಯೋಜನೆಯಲ್ಲಿ, ಉಜ್ಜೀವನ ದೇವ ದರ್ಶನದಲ್ಲಿ ಪಾಪ ಕ್ಷಮಾಪಣೆ ಮತ್ತು ಮಾನಸಾಂತರ ಪಡುವುದು ಮಾರ್ಪಡದೇ ಇರುವ ಒಂದು ಪ್ರಮಾಣವಾಗಿದೆ. ಹಲ್ಲೆಲೂಯಾ. ಸೊ ನಮ್ಮ ಜೀವಂತ ಕಾಲವಲ್ಲ, ದೇವರೇ ಎಂದು ನಾವು ಅವರ ಸಮೀಪವಾಗಿ ಇರಬೇಕು. ದೇವರು ನಮಗೆ ಕೃಪೆ ತೋರಿಸಲು ಅವರು ಬಲವರಾಗಿದ್ದಾರೆ. ಎರಡನೇ ಕಾರ್ಯವನ್ನು ನಾವು ನೋಡಬೇಕಾದ್ರೆ ಇದೇ ಬೇರ್ಪಾಟಕ್ಕೆ ಅತೀಕವಾದ ಸಮಸ್ಯೆವಾಗಿದೆ. ಒಂದು ವೇದ ವಚನವನ್ನು ನಾನು ಓದಲಿಕ್ಕೆ ಇಷ್ಟಪಡುತ್ತೇನೆ. ನಾವು ತೆಗೆದುಕೊಳ್ಳೋಣ. ಪ್ರಸಂಗಿ 7ನೇ ಅಧ್ಯಾಯ 15ನೇ ವಚನವನ್ನು ನಾನು ಓದುತ್ತೇನೆ. ಎಕ್ಲೆಸಿಯಾಸ್ಟಿಸ್ ಚಾಪ್ಟರ್ 7 ವರ್ಸಸ್ 15 ಅದನ್ನು ಓದ್ತೇನೆ. ನೀನು ಅತಿಯಾಗಿ ನೀತಿವಂತನಾಗಿ ಇರಬೇಡ, ಅದಲ್ಲದೆ ಅತಿಯಾಗಿ ನಿನ್ನನ್ನು ಜ್ಞಾನಿಯನಾಗಿ ಮಾಡಿಕೊಳ್ಳಬೇಡ, ನಿನ್ನನ್ನು ನೀನೇ ಯಾಕೆ ನಾಶಪಡಿಸಿಕೊಳ್ಳುವೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಮ್ಮ ಜೀವಿತವನ್ನೇ ಬದಲಾಯಿಸುವ ವೇದ ಸತ್ಯಗಳಿದು. ಹಲ್ಲೆಲೂಯಾ. ನೋಡಿ, ನಾವು ನೀತಿವಂತರಾಗಿ ಇರಲಿಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ. ನಾವು ದೇವರನ್ನು ತಿಳಿಯೋದಕ್ಕೆ ಮುಂಚೆ, ದೇವರನ್ನು ನಾವು ಅರಿಯಲು ಮುಂಚೆ ನಾವು ಪಾಪಗಳನ್ನು ಮಾಡಿ, ನಾವು ಅಕ್ರಮಗಳನ್ನು ಮಾಡಿ, ನಾವು ಪಾಪದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದರೆ ದೇವರನ್ನು ನಾವು ತಿಳಿದ ನಂತರ ನೀತಿ ನ್ಯಾಯಗಳು, ಸತ್ಯಗಳು, ಪ್ರಮಾಣಗಳನ್ನು ನಾವು ಹಿಂಬಾಲಿಸ್ತಾ ಇದ್ದೇವೆ. ಆದರೆ ಈ ವೇದ ನಮಗೆ ಏನು ಹೇಳುತ್ತದೆ ಅಂದರೆ, ನೀನು ಅತಿ ನೀತಿವಂತನಾಗಿ ಇರಬೇಡ, ನಿನ್ನನ್ನೇ ನೀನು ಯಾಕೆ ನಾಶಪಡಿಸಿಕೊಳ್ಳುವಿ ಎಂಬುದಾಗಿ ವಾಕ್ಯ ನಮಗೆ ಎಚ್ಚರಿಸುತ್ತದೆ. ಇವಾಗ ಗಮನಿಸ್ರಿ, ಒಬ್ಬ ಮನುಷ್ಯನು ರಕ್ಷಿಸಲ್ಪಟ್ಟಿದ್ದಾನಂದ್ರೆ ಆತನು ದೀಕ್ಷಾಸ್ಥಾನ ತೆಗೆದುಕೊಳ್ಳಬೇಕು. ದೀಕ್ಷಾಸ್ಥಾನ ತೆಗೆದುಕೊಳ್ಳುವುದು ಇದು ದೇವ ನೀತಿ. ಆದರೆ ಅತಿಯಾದ ನೀತಿ ಏನು ಗೊತ್ತಾ? ದೀಕ್ಷಾಸ್ಥಾನ ತೆಗೆದುಕೊಂಡ್ರೆ ನಾನು ಸ್ಟ್ರೈಟ್ ಪರಲೋಕಕ್ಕೆ ಹೋಗ್ಬಿಡ್ತೇನೆ ಎಂಬುದಾಗಿ ನಾವು ನೆನೆಸ್ತೇವಲ್ಲ, ಇದು ಅತಿ ನೀತಿವಂತಿಕೆ. ನೋಡಿ, ನಾವು ನಮ್ಮ ಪಾಪ ಕ್ಷಮಾಪಣೆಗೆ ನೀತಿ ಏನಂದರೆ, ನಮ್ಮ ಪಾಪ ಕ್ಷಮಾಪಣೆಗೆ ನಾವು ದೀಕ್ಷಾಸ್ಥಾನ ತೆಗೆದುಕೊಳ್ಳಬೇಕು. ನಾನು ದೀಕ್ಷಾಸ್ಥಾನ ತೆಗೆದುಕೊಂಡ್ಬಿಟ್ಟಿದ್ದೇನೆ, ಹಾಗಾದರೆ ನಾನು ಪರಲೋಕಕ್ಕೆ ಹೋಗುತ್ತೇನೆ ಎಂದು ನಾನು ನೆನೆಸ್ತೇನೆ ಅಲ್ವಾ, ಇದು ಅತಿ ನೀತಿವಂತಿಕೆ. ನೋಡಿ, ಈ ವೇದ ವಚನವನ್ನು ನಾವು ಓದಿ ನೋಡಬೇಕಾದ್ರೆ ವೇದ ನಮಗೆ ಹೇಳುತ್ತದೆ, ಒಂದು ಅತೀ ನೀತಿವಂತರಾಗಿರ್ತಾರೆ, ಇಲ್ಲಾಂದರೆ ಅತೀ ದುಷ್ಟತನದಲ್ಲಿ ಇದ್ದು ತನ್ನನ್ನೇ ತಾನು ಕೆಡಿಸಿಕೊಳ್ಳುತ್ತಾರೆ ಎಂಬುದಾಗಿ ವೇದ ನಮಗೆ ಎಚ್ಚರಿಸುತ್ತದೆ. ಅದು ತುಂಬ ಮುಖ್ಯವಾದ ವೇದ ವಚನವನ್ನು ನಾನು ಓದುತ್ತೇನೆ. ಇವಾಗ ಯೆಶಾಯ ಬರೆದ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯ 21ನೇ ವಚನವನ್ನು ನಾನು ಓದುತ್ತೇನೆ. ದ ಬುಕ್ ಆಫ್ ಐಸೈಯಾ ಚಾಪ್ಟರ್ 30 ವರ್ಸಸ್ 21. ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲೇ ನಡೀರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. ನಮ್ಮ ಜೀವಿತವನ್ನೇ ಬದಲಾಯಿಸುವ ವೇದ ಸತ್ಯವಿದು. ಈ ವೇದ ನಮಗೆ ಏನು ಹೇಳುತ್ತದೆ ಅಂದರೆ, ನೀನು ಎಡಕ್ಕಾಗಲಿ ಇಲ್ಲಾಂದರೆ ಬಲಕ್ಕಾಗಲಿ ನೀನು ತಿರುಗಿಕೊಳ್ಳಬೇಡ. ಯಾಕಂದರೆ ಬಲಗಡೆ ತಿರುಗಿಕೊಂಡ್ರೆ ನೀನು ನಾಶವಾಗುತ್ತೆ, ಎಡಗಡೆ ನೀನು ತಿರುಗಿಕೊಂಡ್ರೆ ನೀನು ಕೆಟ್ಟು ಹೋಗುತ್ತೆ. ಹಾಗೆ ನಮ್ಮ ಹಿಂದೆಗಡೆ ಆಡುವ ಮಾತು ನಮ್ಮ ಕಿವಿಯಲ್ಲಿ ಬೀಳುತ್ತದಂತೆ. ಹಲ್ಲೆಲೂಯಾ. ಇವಾಗ ನಮ್ಮ ಆತ್ಮಿಕವಾದ ಆಶೀರ್ವಾದದಲ್ಲಿರುವಂಥ ಒಂದು ಸತ್ಯವನ್ನು ಹೇಳುತ್ತೇನೆ, ಗಮನಿಸ್ರಿ. ನಾವು ರೋಮ ಬರೆದವರ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುತ್ತೇವೆ. ರೋಮನ್ಸ್ ಚಾಪ್ಟರ್ 8 ವರ್ಸಸ್ 14. ಆ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ಯಾರ್ಯಾರು ದೇವರ ಆತ್ಮದಿಂದ ನಡೆಸಲ್ಪಡುತ್ತಾರೋ ಅವರು ದೇವ ಪುತ್ರರಾಗಿರುತ್ತಾರೆ ಎಂದು ವೇದ ನಮಗೆ ಹೇಳುತ್ತದೆ. ಈ ಪರಿಶುದ್ಧ ಆತ್ಮನು ಏನು ಗೊತ್ತಾ ಮಾಡ್ತಾರೆ, ನೀನು ಬಲಗಡೆ ತಿರುಗಿಕೊಳ್ಳಬೇಡ, ಎಡಕ್ಕೂ ನೀನು ತಿರುಗಿಕೊಳ್ಳಬೇಡ, ನೀನು ಎಡಕ್ಕೆ ಇಲ್ಲಾಂದರೆ ಬಲಕ್ಕೆ ನೀನು ತಿರುಗಿಕೊಂಡ್ರೆ ನೀನು ನಾಶವಾಗುತ್ತಿ, ನೀನು ಕೆಟ್ಟೋಗುತ್ತಿ ಎಂಬುದಾಗಿ ಪರಿಶುದ್ಧ ಆತ್ಮನು ನಮ್ಮನ್ನು ಎಚ್ಚರಿಸ್ತಾರೆ. ನಾನೇ ಪರಲೋಕಕ್ಕೆ ಹೋಗುತ್ತೇನೆ, ನನಗೆ ಎಲ್ಲ ವರಗಳಿದೆ ಎಂದು ಹೇಳಿ ನಾವು ಬಲಕ್ಕೆ ತಿರುಗಿಕೊಂಡ್ರೆ ನಾವು ಕೆಟ್ಟು ಹೋಗುತ್ತೇವೆ, ನಾವು ಬಿದ್ದು ಹೋಗುತ್ತೇವೆ.
ಹಾಗೆ ನಮ್ಮ ಹಿಂದುಗಡೆ ಆಡುವ ಮಾತು ನಮ್ಮ ಕಿವಿಗಳಲ್ಲಿ ಕೇಳುತ್ತದೆ. ಪರಿಶುದ್ಧಾತ್ಮನು ನಮ್ಮನ್ನು ಎಚ್ಚರಿಸ್ತಾರೆ. ಸೊ ನಾವು ಎಡಕ್ಕೂ ನಾವು ತಿರುಗಿಕೊಳ್ಳದೆ, ಬಲಕ್ಕೂ ನಾವು ತಿರುಗಿಕೊಳ್ಳದೆ, ನಾವು ಬ್ಯಾಲೆನ್ಸ್ಡ್ ಆಗಿ ನಾವು ಹಾಗೇ ಮುಂದೆ ಹೋಗಬೇಕು. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ಮುಂಭಾಗದ ಕಡೆ ಹೋಗುವ ಅಂಶನೇ ಅವರನ್ನು ಬೀಳದಂತೆ ಕಾಯುತ್ತದೆ. ಹಲ್ಲೆಲೂಯಾ. ಮುಂಭಾಗದ ಕಡೆ ಹೋಗುವ ಅಂಶನೇ ಅವರನ್ನು ಯಾವತ್ತೂ ಬೀಳದಂತೆ ಬ್ಯಾಲೆನ್ಸ್ಡ್ ಆಗಿ ಹೋಗೋರನ್ನೇ ಅವರನ್ನು ಅದು ಕಾಯುತ್ತದೆ. ಸೊ ದೇವರನ್ನು ನಾವು ದೃಷ್ಟಿಸಿ ನೋಡೋಣ. ದೇವರನ್ನು ದೃಷ್ಟಿಸಿ ನಾವು ಮುಂಭಾಗದ ಕಡೆಗೆ ನಾವು ಹೋಗುವಾಗ ಆ ಉದ್ವೇಗನೇ ನಮ್ಮನ್ನು ಬೀಳದಂತೆ ಕಾಯ್ದು ನಮ್ಮನ್ನು ನಡೆಸುತ್ತದೆ. ಸೊ ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರನ್ನು ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.